ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವಾಗ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಯಾರು ಮೋಸ್ಟ್ ಆಫ್ ಅಂತಂದರೆ ನಾವು ಮೋಸ್ಟ್ ಆಫ್ ನಪ್ಪಲ್ಲಿ ಎಲ್ಲರೂ ನೋಡ್ತಿರೋದು GNM ನರ್ಸಿಂಗ್ ಸ್ಟೂಡೆಂಟ್ಸು, ಅದರಲ್ಲೂ ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು. ಓಕೆ, ಇನ್ನೇ ನಿಮ್ಮದು ಎಕ್ಸಾಮ್ ಇನ್ನೂ ಕೂಡ 3 to 4 ಡೇಸ್ ಇದ್ದಾವೆ. ಸೊ ಭಾಳಷ್ಟು ಕಡೆ ಸರ್ಚ್ ಮಾಡ್ತಿದ್ರು. ಓಕೆ, ರಿಸಲ್ಟ್ ಮತ್ತು ಏನಂದ್ರೆ ನಿಮಗೆ ಡೇಟು 10ಕ್ಕಿರುವಂಥ ಡೇಟು ಮತ್ತು 18ಕ್ಕಾಗಿದೆ. ಸೊ ಇನ್ನೂ 4 ಡೇಸು ಚೆನ್ನಾಗಿ ಓದ್ಕೊರಿ. ಆ್ಯಂಡ್ ಅದ್ರ ತಕ್ಕನಂಗೆ ನಿಮ್ಮ ಒಂದು ಎಕ್ಸಾಮು ಕೂಡ ವರ್ಷ ಅಂದರೆ ಈಗ ಕಳೆದ ವರ್ಷಕ್ಕಿಂತ ಈಗೇನು ಇತ್ತೀಚೆಗೆ ನೋಡ್ತಿರುವಾಗೆ RGHS ನಡ್ಸ್ಕೊಂಡು ಬರ್ತಾಯಿದೆ. ಯಾಕಂತಂದರೆ ಗೊತ್ತಿದೆ ನಿಮಗೆ ಕೂಡ, ರೀಸನ್ ಕೂಡ ಗೊತ್ತಿದೆ. ಸ್ವಲ್ಪ ನರ್ಸಿಂಗಲ್ಲಿ ಸ್ವಲ್ಪ ಎಕ್ಸಾಮಲ್ಲಿ ಸ್ವಲ್ಪ ಏನೋ ಒಂದು ಸ್ಕ್ಯಾಮ್ ಅನ್ನೋ ಬದಲು ಏನೋ ಕಾಪಿ ಚೀಟಿ ಈ ರೀತಿ ನಡೆಯೋ ಕಾರಣ ಸ್ಟ್ರಿಕ್ಟಾಗಿ ನಡಿಬೇಕಂತ ಕಾರಣ RGHS ಅವ್ರು ತೊಗೊಂಡಿದ್ದಾರೆ. ಸರಿ, ಒಳ್ಳೆಯ ಉದ್ದೇಶ. ತೊಗೊಳ್ಬೇಕಂತಂದರೆ ಒಂದು ಕ್ವಾಲಿಟಿ ಒಂದು ಎಕ್ಸಾಮ್ಸ್ ನಡೆಸ್ಬೇಕಂತಂದರೆ ನಮ್ಮದು RGHS ಬೆಟರ್ ಇದೆ. ಓಕೆ, ಅದ್ರ ತಕ್ಕನಂಗೆ ಎಕ್ಸಾಮ್ ಕೂಡ ನಡೆಸ್ತಿದ್ದಾರೆ. ಅದ್ರ ತಕ್ಕನಂಗೆ ಎಕ್ಸಾಮು ಸೆಂಟ್ರಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಓಕೆ, ಅಂತಂದರೆ ಈಗ GNM ಎಕ್ಸಾಮ್ ಯಾರೆಲ್ಲ ಬರೀತಿದ್ರು ನಿಮಗೆ ಸೆಂಟ್ರಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ನಿಮ್ಗೆ ಏನಾದರೂ ಸಿಕ್ಕಿಲ್ಲಪ್ಪ ಅಂತಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಹೋಗ್ಬಿಟ್ಟು ಅಂತಂದರೆ GNM ಕರ್ನಾಟಕ ಫ್ಯಾಮ್ ಅಂತ ಏನು ಕಳಿಸ್ತಿದೆ ಹೋಗ್ಬಿಟ್ಟು ನೋಡ್ಕೊರಿ. ಒಂದು ಬೇಕಾದ್ರೆ ಫೋಟೋ ಕಳಿಸಿದ್ದೀನಿ. ಆ್ಯಂಡ್ ಅದ್ರ ತಕ್ಕಂಗೆ PDF ಕಾಣಿಸ್ತಿದೆ. ಓಕೆ, PDF ನೀವು WPS ಇದ್ದರೆ ಮಾತ್ರ ಓಪನ್ ಮಾಡೋಕ್ಕೆ ಬರುತ್ತೆ. ಯಾಕಂದರೆ ವಾಟ್ಸಪ್ ಚಾನಲಲ್ಲಿ PDF ಲಿಂಕ್ ಕಳ್ಸೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ WPS ಲಿಂಕ್ ಕಳಿಸಿರ್ತೀನಿ. ಅಲ್ಲಿದ್ದ ನೀವು ಏನಾದರೂ ಓಪನ್ ಮಾಡ್ಕೊಂಡಾಗ ಓಪನ್ ಆಗುತ್ತೆ. ಓಕೆ, ಈ ರೀತಿ ಓಪನ್ ಆಗ್ತದೆ. ನೀವು ಓಪನ್ ಮಾಡ್ಕೊಂಡು ನೋಡ್ಕೋಬೋದು ಯಾವ್ಯಾವ ಕಾಲೇಜಲ್ಲಿ ಎಲ್ಲಿ ಸೆಂಟ್ರ್. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕೂಲ್ ನೇಮ್ ಅಂತ ಅಂದರೆ ನಿಮ್ಮ ಒಂದು ಸ್ಕೂಲ್ ನೇಮ್ ಅಂದರೆ ನಿಮ್ಮ ಕಾಲೇಜ್ ನೇಮ್ ಇರ್ತದೆ, ನಿಮ್ಮದು ಸೆಂಟ್ರ್ ಎಲ್ಲಿ ಬಿದ್ದಿದೆ. ಓಕೆ, ಕಾಣಿಸಿದೆ ಯಾವ ಡಿಸ್ಟ್ರಿಕ್ಕು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಬೇರೆ ಒಂದು ತೋರಿಸ್ತೀನಿ ನಿಮಗೆ. ಓಕೆ, ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಭಾಳ ಇರ್ತಾವೆ. ಓಕೆ, ಇಲ್ಲೇ ಯಾವುದಾದ್ರು ತೋರಿಸ್ತೀನಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ದಸ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂತ ಕಾಣಿಸ್ತಿದೆ. ಇದ್ರದ್ದು ಏನಪ್ಪ ಅಂದರೆ ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬಿದ್ದಿದೆ ಅಂದರೆ ಮೈಸೂರು ಮೆಡಿಕಲ್ ಕಾಲೇಜ್ ಆಫ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮೈಸೂರು ಅಂತ ಕಾಣಿಸ್ತಿದೆ. ಅಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ ಇವ್ರದ್ದು ಎಕ್ಸಾಮ್ ಸೆಂಟರ್ ಬರುತ್ತೆ. ಅಂದರೆ ಈ ಒಂದು ಕಾಲೇಜ್ ಸ್ಟೂಡೆಂಟ್ಸು ಇಲ್ಲಿ ಹೋಗಿ ಎಕ್ಸಾಮ್ ಬರೀತಾರೆ. ಕಾಣಿಸ್ತಿದೆಯಲ್ವಾ? ಸೊ ಇದರ ತಕ್ಕನೆ ನೀವು ಕೂಡ ನೋಡ್ಕೋಬೇಕಂತಂದರೆ ಈ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಆ್ಯಂಡ್ ಇದೇ ರೀತಿಗೆ ಏನಾದರೂ ಎಕ್ಸಾಮ್ದು ಏನಾದರೂ ಅಪ್ಡೇಟ್ ಬಂದಾಗ ನಮ್ಮ ಒಂದು ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತದೆ. ಓಕೆ, ನೋಡ್ಕೊರಿ, ಹೋಗ್ಬಿಟ್ಟು ಬೇಗ ನೋಡ್ಕೊರಿ. ಯಾಕಂದರೆ ಸ್ವಲ್ಪ ಸೆಂಟ್ರ್ ಚೇಂಜಸ್ ಆಗಿದ್ದಾವೆ, ಆಲ್ಟರ್ನೇಟ್ ಆಗಿದ್ದಾವೆ. ಯಾಕಂತಂದರೆ RGHS ಸಾಕಷ್ಟು ಕಾಲೇಜಸ್ ಈ ಸರ್ತಿ ಕೊಟ್ಟಿದ್ದಾರೆ. ಅಂತಂದರೆ GNM ನರ್ಸಿಂಗ್ ಕಾಲೇಜಸ್ ಕೂಡ ಜಾಸ್ತಿ ಆಗಿದ್ದಾವೆ. ಸೆಂಟ್ರ್ ಕೂಡ ಸ್ವಲ್ಪ ಕಡಿಮೆ ಇರೋ ಕಾರಣ ಕೆಲವೊಂದಿಷ್ಟು ಬೇರೆ ಕಡೆ ಕೂಡ ನಡೆಸ್ತಿದ್ದಾರೆ ಅಂತ. ಹಂಗಾಗಿಬಿಟ್ಟು ಹೋಗ್ಬಿಟ್ಟು ನಿಮ್ದು ಎಲ್ಲಿ ಬಿದ್ದಿದೆ ಹೋಗಿ ನೋಡ್ಕೊರಿ. ಆ್ಯಂಡ್ ಎಕ್ಸಾಮ್ಗೆ ತಕ್ಕನಂಗೆ ಏನಾದರೂ ಒಂದು ಇಂಪಾರ್ಟೆಂಟು ಏನಾದರೂ ಬಂತು ಅಂತಂದರೆ ವಾಟ್ಸಪ್ ಚಾನಲಲ್ಲಿ ಕಳಿಸಿರ್ತೀನಿ, ನೋಡ್ಕೊರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.